ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಲಾಗ್. ನಾನು ಇವತ್ತು ನಿಮಗೆ ತೋರಿಸ್ಕೋಗ್ತಾ ಇದ್ದೇನೆ MCB ಯಾವ ಥರ ಕನೆಕ್ಷನ್ ಮಾಡೋದಂತ ಹೇಳ್ಕೊಡ್ತೇನೆ. ಬನ್ನಿ ನೋಡೋಣ. ನೋಡಿ, ಎಕ್ಸ್ಟೆನ್ಷನ್ ಬಾಕ್ಸನ್ನು ಈ ರೀತಿ ಓಪನ್ ಮಾಡ್ಕೊಬೇಕು. ಇದರಲ್ಲಿ ಈ ರೀತಿ ಕನೆಕ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, 3 ಸ್ವಿಚ್ ಇರುತ್ತೆ. 3ರಲ್ಲಿ ಒಂದು ಲೈನಿಂಗು, ಇನ್ನೊಂದು ನ್ಯೂಟ್ರಲ್ಲು, ಇನ್ನೊಂದು ಅರ್ಥಿಂಗು. ಓಕೆ, ಇದರಲ್ಲಿ ಬಟನ್ಸಲ್ಲಿ L1 L ಅಂತ ಇರುತ್ತೆ. ಓಕೆ, ಇಲ್ಲಿ ಒಂದು ಲೈಟ್ ಕನೆಕ್ಷನ್ ಇರುತ್ತೆ. ಇದರಲ್ಲಿ ಫ್ಯೂಸ್ ಇರುತ್ತೆ. ಡೈರೆಕ್ಟಾಗಿ ಕೊಡಬಾರ್ದು. ಇದನ್ನ ಡೈರೆಕ್ಟಾಗಿ ಕೊಟ್ಟರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಫ್ಯೂಸ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಈ ರೀತಿ ಫ್ಯೂಸು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಸಣ್ಣದಾಗಿರುವಂಥ ವೈರ್ನ ಹಾಕಿದ್ದೀನಿ. ಓಕೆ, ಈಗ ಕನೆಕ್ಷನ್ ಮಾಡಿಬಿಟ್ಟು ತೋರಿಸ್ತೇನೆ. ಕನೆಕ್ಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ಇದು ಮೇನ್ ಲೈನ್ ಅಂದರೆ ಫೇಸ್ ಅಂತ ಹೇಳ್ತೀವಲ್ಲ, ಅದನ್ನು ನಾನು ಫ್ಯೂಸಿಗೆ ಕೊಟ್ಟಿದ್ದೇನೆ. ಫ್ಯೂಸಿಂದ ನೆಕ್ಸ್ಟ್ ಇದಕ್ಕೆ ಕೊಟ್ಬಿಟ್ಟು ಇದರಿಂದ ಲೈಟಿಗೆ, ಅಂದರೆ ಇದು ಇಂಡಿಕೇಶನ್ ಲೈಟ್ ಇರುತ್ತಲ್ಲ, ಇದನ್ನು ಡೈರೆಕ್ಟಾಗಿ ಫ್ಯೂಸಿಂದ ಫೇಸ್ ತೊಗೊಂಡಿದ್ದಾನೆ. ಆಮೇಲೆ ನ್ಯೂಟ್ರಲ್ನೇ ಡೈರೆಕ್ಟಾಗಿ ಕೊಟ್ಟಿದ್ದೇನೆ ಇದಕ್ಕೆ. ಓಕೆ, ನೆಕ್ಸ್ಟು ಈ ಬಟನ್ಸ್ ಇದೆ. ಇಲ್ಲಿ ಈ ಬಟನ್ಸ್ಗೆ Lಯಿಂದ L1 ಈಗ ತೊಗೊಂಡ್ಬಿಟ್ಟು ಇದನ್ನು ಡೈರೆಕ್ಟ್ ಫೇಸ್ ಬಂದುಬಿಟ್ಟು Lಗೆ ಕೊಟ್ಟಿದ್ದಾನೆ. ಆಮೇಲೆ ಇದು ಬ್ಲೂ ಇದೆಯಲ್ಲ, ಇದು ಅರ್ಥಿಂಗು. ಇದು ಡೈರೆಕ್ಟಾಗಿ ಇದಕ್ಕೆ ಕೊಟ್ಟಿದ್ದಾನೆ, ಅರ್ಥಿಂಗ್ಗೆ ಇದು ಕೊಟ್ಟಿದ್ದಾನೆ. ಆಮೇಲೆ ಇದು ರೆಡ್ ಬಂದುಬಿಟ್ಟು, ಆ್ಯಕ್ಚುಲಿ ಇದು ನಮ್ಮ ಕಲರ್ ಚೇಂಜ್ ಆಗಿದೆ. ಫೇಸಲ್ಲಿ ಬಂದುಬಿಟ್ಟು ಯಾವಾಗಲೂ ರೆಡ್ ಇರುತ್ತೆ. ಆದರೆ ಇದು ನಮಗೆ ಸ್ವಲ್ಪ ದಪ್ಪ ವೈರ್ ಬೇಕಿರೋದ್ರಿಂದ ಫೇಸು ನಾನು ಬ್ಲ್ಯಾಕ್ ವೈರ್ನ ಯೂಸ್ ಮಾಡಿದ್ದೇನೆ ಇದರಲ್ಲಿ. ಸೊ ಅದು ಕನ್ಫ್ಯೂಸ್ ಆಗಿಬಿಟ್ಟು ನೆಕ್ಸ್ಟು ನ್ಯೂಟ್ರಲ್ಗೆ ಇದು ಸಣ್ಣ ವೈರ್ ಇರೋದ್ರಿಂದ, ರೆಡ್ ಕಲರ್ ಇರೋದ್ರಿಂದ ಅದನ್ನು ನ್ಯೂಟ್ರಲ್ ಕೊಟ್ಟಿದ್ದಾನೆ. ಓಕೆ, ಅದೇ ಥರ ಪ್ಲಗ್ಗಲ್ಲಿ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಪ್ಲಗ್ಗಲ್ಲಿ ಅದೇ ಥರ ಯೂಸ್ ಮಾಡಿದ್ದಾನೆ ಇದನ್ನು. ಇಲ್ಲಿ ನೋಡಿ, ಒಂದು ಸೆಕೆಂಡ್ ಓಪನ್ ಮಾಡಿ ತೋರಿಸ್ತಾನೆ. ಇಲ್ಲಿ ನೋಡಿ, ಪ್ಲಗ್ಗಲ್ಲಿ ಇಲ್ಲಿ ಬರೆದಿರುತ್ತೆ. ಇಲ್ಲಿ ನೀವು ನೋಡ್ಬೋದು L ಇದೆ, ಇಲ್ಲಿ N ಇದೆ, ಇಲ್ಲಿ ಅರ್ಥಿಂಗ್ ಇದೆ. ಓಕೆ, ಈ ಬ್ಲ್ಯಾಕ್ ಕಲರ್ನ ನೋಡಿ, ಇಲ್ಲಿ L ಇರೋದಕ್ಕೆ ಲೈನ್ ಅಂತ ಹೇಳ್ತೀವಲ್ಲ, ಫೇಸು ಅದಕ್ಕೆ ಕೊಟ್ಟಿದ್ದಾನೆ. ಇಲ್ಲಿ ಅದೇ ಥರ ಲೈನ್ ಇದೆಯಲ್ಲ, ಇಲ್ಲಿ ಲೈನ್ ಇದೆಯಲ್ಲ, ಅದೇ ಥರ ಇಲ್ಲಿ ಫ್ಯೂಸ್ ಥ್ರೂ ಬಟನ್ಸ್ ತೊಗೊಂಬಿಟ್ಟು ಬಟನ್ನಿಂದ L ಕೊಟ್ಟಿದ್ದಾನೆ. ಆಮೇಲೆ L ಕೊಟ್ಟಿದ್ದಾನೆ. ಆಮೇಲೆ ರೆಡ್ ನ್ಯೂಟ್ರಲ್ ಅಂತ ಹೇಳಿದಲ್ಲ, ನೋಡಿ ರೆಡ್ಡು ನ್ಯೂಟ್ರಲ್ಗೆ ಹಾಕಿದ್ದೀನಿ. ಇಲ್ಲಿರುತ್ತೆ. ಯಾವಾಗಲೂ ಇದು ಪ್ಲಗ್ಗಿಗೆ ರೈಟ್ ಸೈಡಲ್ಲಿ L ಅಂತ ಇರುತ್ತೆ, ಅಂದರೆ ಫೇಸು. ಲೆಫ್ಟ್ ಸೈಡಲ್ಲಿ ನ್ಯೂಟ್ರಲ್ ಅಂತ ಇರುತ್ತೆ. ಅದು ನೋಡ್ಬೋದು, ಇಲ್ಲಿ ಮಾರ್ಕ್ ಮಾಡಿರ್ತಾರೆ. ಆಮೇಲೆ ಬೇರೆ ದೊಡ್ಡದಿರುತ್ತಲ್ಲ, ಅದು ಅರ್ಥಿಂಗು. ಇಲ್ಲಿ ಹೇಗೆ ಅರ್ಥಿಂಗ್ ಈಗ ಕೊಟ್ಟಿದ್ದಾನಲ್ಲ ಕನೆಕ್ಷನು, ಇದಕ್ಕೆ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಓಕೆ, ಇದನ್ನು ಪ್ಯಾಕ್ ಮಾಡ್ತಾ ಇದ್ದಾನೆ. ಸೊ ಈ ಥರ ಕನೆಕ್ಷನ್ ಮಾಡ್ಕೊಬೋದು. ಈಸಿ ಇದೆ, ಒಂದು ಸಲ ನೋಡ್ಕೋಬೇಕು ಕರೆಕ್ಟಾಗಿ. ಓಕೆ ಫ್ರೆಂಡ್ಸ್, ನಾನೀಗ ಇದನ್ನ ಚೆಕ್ ಮಾಡಿ ನೋಡ್ತೇನೆ. ಈಗ ನೋಡ್ಬೋದು ನೀವು, ಈ ಪ್ಲಗ್ಗನ್ನು ಒಂದು ಹಾಕ್ತಾ ಇದ್ದಾನೆ. ಓಕೆ, ಆಗುತ್ತೆ. ಓಕೆ, ಈಗ ನೋಡ್ಬೋದು ಕನೆಕ್ಷನ್ ಬರ್ತಾ ಇದೆ. ಓಕೆ, ಈಗ ಈ ಸ್ಟೆಬಿಲೈಸರದ್ದು ಕರೆಕ್ಟ್ ಮಾಡ್ತಾ ಇದ್ದಾನೆ. ಈ ಕರೆಕ್ಟ್ ಆನ್ ಇಲ್ಲ ಇದು. ನೋಡ್ಬೋದು, ಇದು AC ಸ್ಟೆಬಿಲೈಸರು ನಾನು ಈಗ ರೆಡಿ ಮಾಡಿರೋದು. ಇದನ್ನು 16 ಆ್ಯಂಪದ್ದು ಪ್ಲಗ್ನ ರೆಡಿ ಮಾಡ್ಕೊಂಡಿದ್ದಾನೆ. ಈಗ ಸ್ವಿಚ್ ಹಾಕ್ತಾ ಇದ್ದಾನೆ. ಸ್ವಿಚ್ ಹಾಕಿದ ನಂತರ ಈಗ ಇದು ಆಫ್ ಇದೆ. ಈ ಬಟನ್ ಸ್ಟಾರ್ಟ್ ಮಾಡಿದ ನಂತರ ಬರ್ತಾ ಇದೆ, ಕರೆಂಟ್ ಸಪ್ಲೈ ಆಗ್ತಾ ಇದೆ, ನೋಡ್ಬೋದು. ಸೊ ಈ ಥರ ನಾವು 16 ಆ್ಯಂಪ್ ಕರೆಂಟ್ನ ರೆಡಿ ಮಾಡ್ಬೋದು. ಇದನ್ನು ನಾವು ಬೋರ್ಡ್ಗೂ ಫಿಕ್ಸ್ ಮಾಡ್ಕೊಬೋದು, ಗೋಡೆಗೂ. ಸೊ ಇದು ಸ್ಟೆಬಿಲೈಸರು. ನಾವು ಅದೇ ರೀತಿ ಗೋಡೆಗೆ ಹ್ಯಾಂಗ್ ಮಾಡ್ಬೋದು. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.
ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್, ಇದನ್ನ ಈಗ ನಾನು ಫ್ಯೂಸ್ ತೆಗೆದಿದ್ದೇನೆ, ಆನ್ ಮಾಡ್ತಿದ್ದಾನೆ. ಇದು ಕರೆಂಟ್ ಸಪ್ಲೈ ಆಗ್ತಾಯಿಲ್ಲ, ಈ ಫ್ಯೂಸ್ ಹಾಕ್ತಾನೆ, ಈಗ ಇದು ಆನ್ ಆಗುತ್ತೆ. ಓಕೆ, ಅಬ್ಸರ್ವ್ ಮಾಡ್ಕೊತಾನೆ, ನೋಡ್ಬೋದು. ಇನ್ನೊಂದ್ಸಲ ತೋರಿಸಿ, ಈ ಥರ ಫ್ಯೂಸ್ ರೆಡಿ ಮಾಡ್ಕೊಂಡಿದ್ದಾನೆ. ಈಗ ನೋಡ್ಬೋದು ಫ್ರೆಂಡ್ಸ್ ನೀವು, ನಾನು ಇಲ್ಲಿದು ಬಟನ್ ಆನ್ ಮಾಡ್ತಾ ಇದ್ದಾನೆ, ಆದರೆ ಇಲ್ಲಿ ಕರೆಂಟ್ ಸಪ್ಲೈ ಆಗ್ತಾಯಿಲ್ಲ. ಯಾಕಂತಂದರೆ ಫ್ಯೂಸ್ ತೆಗೆದಿದ್ದೇನೆ. ಇದೇನಾದರೂ ಶಾರ್ಟ್ ಆದರೆ ಈ ಫ್ಯೂಸು ಸುಟ್ಟೋಗಿರುತ್ತೆ. ಇದನ್ನು ನಾವು ಈಸಿಯಾಗಿ ಒಂದು ವೈರಿಂದ ರೆಡಿ ಮಾಡ್ಕೋಬೋದು. ಸೊ ಈಗ ನಾನು ಇದು ಫ್ಯೂಸ್ ಹಾಕ್ತಾ ಇದ್ದಾನೆ. ನೋಡಿ, ಈಗ ಕರೆಂಟ್ ಆನ್ ಆಯಿತು. ಸೊ ಇಲ್ಲಿ ಬಟನ್ ನಂತರ ಈ ಕಡೆಯೂ ಆನ್ ಆಗುತ್ತೆ. ಒಂದು ಸೆಕೆಂಡ್ ನೋಡಿ, ನೀವು ಬಟನ್ ನಂತರ ಆನ್ ಆಗುತ್ತೆ. ಸೊ ಈ ರೀತಿ ಕರೆಂಟ್ ಸಪ್ಲೈ ಆಗ್ತಾ ಇರುತ್ತೆ.